ವಿದ್ಯಾರ್ಥಿಗಳು ಬರೋದಿಲ್ಲ ಸರ್ಕಾರಿ ಶಾಲೆಗಳಲ್ಲೇ. ಶಾಲೆಗಳು ಶುರುವಾದ 1 ತಿಂಗಳು 2 ತಿಂಗಳ ತನಕ ಸರಿಯಾಗಿ ಕಲಿಸ್ಲಿಕ್ಕೆ ಹೋಗೋದಿಲ್ಲ, ಸರಿಯಾಗಿ ವರ್ಕ್ಸ್ ಮಾಡೋದಿಲ್ಲ. 108 ಕಂಪ್ಲೇಂಟ್. ಹೀಗಾಗಿ ಸರ್ಕಾರಿ ಶಾಲೆಗಳಿಂದ ಹೆಚ್ಚಿಗೆ ಬಿಡಿಸ್ಕೊಂಡು ಹೋಗುವಂಥವ್ರು ಭಾಳ ಆಗಿಲ್ಲ. ಯಾಕಂದರೆ ಇವತ್ತು ಎಲ್ಲರಿಗೂ ಮನವರಿಕೆ ಆಗಲಿಕ್ಕತ್ತದ ರೀ. ನಾವು ಚಲೋ ಕಲ್ತಿರ ಮಾಡಿದ್ರೆ ಮಾತ್ರ, ನಮ್ಮ ಮಕ್ಕಳಿಗೆ ಕಲಿಸಿದ್ರೆ ಮಾತ್ರ ಅವ್ರ ಭವಿಷ್ಯ ಅದ. ಇಲ್ಲ ಭವಿಷ್ಯ ಇಲ್ಲ. ಇಲ್ಲೇ ಒಬ್ಬ ಕಾರ್ಮಿಕ ಆಗಿ, ಕೂಲಿಯಾಗಿ, ಮತ್ತೇನೋ ಆಗಿ ಸಾಯುವಂಥ ಪ್ರಸಂಗ ಬರ್ತದೆ ಅಂತೇಳಿ ಎಲ್ಲರೂ ಹೆಚ್ಚು ಕಡಿಮೆ ತಂದೆ ತಾಯಿಗಳು, ಯಾರು ಎಲ್ಲ ತಂದೆ ತಾಯಿಗಳು ಇವತ್ತು ಹೆಬ್ಬಟ್ಟಿನ ತಂದೆ ತಾಯಿಗಳಿದ್ರಿಂದ ನನ್ನ ಮಗ ಕಲೀಲಿ, ಮಗಳು ಕಲೀಲಿ ಅನ್ನೂ ಮಾತುಗಳು ಮಾತಾಡ್ತಾ ಇದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ಒಂದು ಸಂದರ್ಭದಲ್ಲೇ ಇದ್ದಿದ್ರಲ್ಲಿ ಅಡ್ಡಿ ಇಲ್ಲ. ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ KPS ಶುರು ಮಾಡುವಂಥದ್ದು ಮತ್ತು 15,000 ಶಿಕ್ಷಕರ ನೇಮಕ ಮಾಡೋದು. ಈ ಸಲ ಮೆದ್ಮೇಲೆ ಹೇಳ್ತಾ ಇದ್ವಿ ನಾವು, ಇಲ್ಲಪ್ಪ ಸ್ಟಾರ್ಟ್ ಆದ ತಿಂಗಳು 2 ತಿಂಗಳಿಗೆ ಬರ್ತಾ ಇದ್ದಾರೆ ಅತಿಥಿ ಶಿಕ್ಷಕರನ್ನು ಕೊಡ್ರಿ ನೀವು ಕೊನೆಗೆ. ಯಾಕೆ ನಿಮ್ಮ ಬಜೆಟ್ ಏನದ, ಕೇವಲ 2% ನೀವು ಖರ್ಚು ಮಾಡೋರು ಹೆಂಗಿದ್ರು, ಅದ್ರಾಗ ನೀವು ಮಾಡೋರೆಲ್ಲ ಅಂದ್ಕೊಳ್ಳೆ. ಹೆಚ್ಚು ಖರ್ಚಿಲ್ಲ ಅಂದ ತಕ್ಷಣ ಡಿಲೇ ಮಾಡುವಂಥ ಪ್ರಸಂಗಗಳು ಭಾಳ ಆಗ್ತಾವಿದೆ. ಅದನ್ನು ಬದಲಾಗಿ ಜಲ್ದಿ ಅತಿಥಿ ಶಿಕ್ಷಕರ ಪರವಾಗಿ ಮಾಡಲಿ ಅನ್ನೋದಕ್ಕೆ ಅಟ್ಟಿರಿ ಇವತ್ತು ಸ್ಪಂದನೆ ಮಾಡಿ ಜೂನಕ್ಕೆ ಶುರು ಮಾಡ್ತೀವಿ, ಎಲ್ಲ ಕಳಿಸ್ತೀವಿ ಟೀಚರ್ಗಳನ್ನ ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಇಲ್ಲಿ ಒಂದು ಮಾತ್ರ ಸ್ಪಷ್ಟ ನಾವು ತಿಳ್ಕೊಬೇಕಾಗಿದೆ, ಎಲ್ಲರೂ ನಿಶ್ಚಿತವಾಗಿಯೂ ಪ್ರೈವೇಟ್ ಸ್ಕೂಲುಗಳಿಗಿಂತಲೂ ಉತ್ತಮ ಗುಣಮಟ್ಟದ ಮಾತಾಡ್ತಾ ಇದ್ದೀನಿ, ಈ ಮಾತನ್ನು ಹೇಳ್ತಾ ಇದ್ದೀನಿ. ಏನೋ ಬಿಸ್ಯೂಟ ಕೊಡ್ತಿ ಬರ್ರಿ, ಮತ್ತೇನೋ ಬರ್ರಿ ಅಂದರೆ ಜನ ಎಲ್ಲರಿ ನಮ್ಮ ಮಕ್ಕಳನ್ನ ಹಾಕೋ ಸ್ಥಿತಿಯೊಳಗಿದ್ದೀವಿ. ಭಾಳ ಜನ ಪೇರೆಂಟ್ಸ್ಗಳನ್ನ ಮಾತಾಡಿಸಿ ನೋಡಿದಾಗ ಅವ್ರ ಪೇರೆಂಟ್ಸ್ಗಳು ಹೇಳೋದು ಏನಪ್ಪ, ತಂದೆ ತಾಯಿಗಳು ಹೇಳೋದು ಏನಪ್ಪ ಅಂತಂದ್ರೆ, ಇಲ್ಲ ನಮ್ಮ ಊಟದ ಹಾಕ್ಬಿಟ್ಟು ನಮಗೆ ಕಾಳುಗಳು ಕೊಟ್ಟರೆ ಸಾಕು, ನಾವು ಮನ್ಯಾಗ ಮಾಡಿ ಹಾಕ್ತೀವಿ ನಮ್ಮ ಮಕ್ಕಳಿಗೆ. ಅದು ಮುಖ್ಯ ಅಲ್ಲ. ಆಯಾ ಶಾಲೆಗಳಲ್ಲೇ ನಮ್ಮ ಮಕ್ಕಳು ಸರಿಯಾಗಿ ಕಲಿಬೇಕು ಅನ್ನುವಂಥದ್ದು ಇವ್ರು ಹೇಳ್ತಾ ಇದ್ದಾರೆ. ಸರ್ಕಾರಿ ನಮ್ಮ ಇವತ್ತು ಶಿಕ್ಷಣ ಸಂಸ್ಥೆಗಳ ಇವರು ಪ್ರಿನ್ಸಿಪಾಲ್ಸ್ ಆಗಿದ್ರು ಮತ್ತು ಇಲ್ಲಿ ಒಳ್ಳೆ ರಿಸಲ್ಟ್ ಕೊಡ್ತಾ ಇದ್ವಿ ನಾವು. ರಿಸಲ್ಟ್ ಕೊಡೋದು ಸರಿ ಇಲ್ಲ ಅಂತಲ್ಲ. ಯಾಕಂದರೆ ಇವತ್ತು ಇನ್ನೊಂದು ಏನಾಗಿದೆ ಭಾಳಷ್ಟು ಕಡೆ